ಹಾಯ್ ಹಲೋ ನಮಸ್ಕಾರ ಎಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ಚಾಲಕ ಮಿತ್ರರಿಗೆ. ಹಾಯ್, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಇಟ್ಟಿರ್ತಕ್ಕಂಥದ್ದು ಸುಗಮ ಸಂಚಾರವನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ವಿನಃ ಇವರ ಕೋಪ ತಾಪಗಳು ದೌರ್ಜನ್ಯಗಳನ್ನು ಆಟೋ ಚಾಲಕರುಗಳ ಮೇಲೆ ಮತ್ತು ಕ್ಯಾಬ್ ಚಾಲಕರುಗಳ ಮೇಲೆ ಮತ್ತು ಗುಡ್ಸ್ ವಾಹನದ ಚಾಲಕರುಗಳ ಮೇಲೆ ದೌರ್ಜನ್ಯವನ್ನು ಎಸಗೋದಕ್ಕಲ್ಲ. ಸರ್ಕಾರ ಹಲವಾರು ನಿಯಮಗಳನ್ನು ಇವರಿಗೆ ತಂದುಕೊಟ್ಟರು ಕೂಡ ಅಲ್ಲಲ್ಲಿ ನಡೆದಂತೆ ಬೆಂಗಳೂರು ನಗರದಲ್ಲಿ ಚಾಲಕರುಗಳ ಮೇಲೆ ಹಲ್ಲೆ ನಡೆಯುವಂತಹ ಹಲವಾರು ವಿಡಿಯೋಗಳನ್ನ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರ್ತೀರ. ಪೊಲೀಸ್ ಇಲಾಖೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಕಾರ್ಯಗಳಿದೆ. ಅದನ್ನು ಹೊರತುಪಡಿಸಿ ಇವರಿಗೆ ಒಡೆಯುವಂತಹ ಅಧಿಕಾರವನ್ನು ಕೊಟ್ಟವರು ಯಾರು ಅಂತಕ್ಕಂಥದ್ದು ಇಲ್ಲೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರು ನಗರದ ಸುಧಾಮ ನಗರದಲ್ಲಿ ಒಬ್ಬ ಆಟೋ ರಿಕ್ಷಾ ಚಾಲಕ ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ಸಂಚಾರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವ್ಯಕ್ತಿಗೆ ಒಂದಿಷ್ಟು ಅವರ ವಾಹನಕ್ಕೆ ಗಾಡಿ ಟಚ್ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾರ್ವಜನಿಕರಿರುವಂತಹ ರಸ್ತೆಯಲ್ಲಿ ಒಬ್ಬ ಆಟೋ ಚಾಲಕನ ಮೇಲೆ ಹಿಗ್ಗಾಮುಗ್ಗ ಜಾಡಿಸುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಆಟೋ ಚಾಲಕ ಕೈ ಮುಗಿದು ಕ್ಷಮೆಯನ್ನ ಕೇಳಿದರೂ ಕೂಡ ಮಾನವೀಯತೆಯನ್ನೇ ಮರೆತು ಮೃಗದ ರೀತಿಯಲ್ಲಿ ಕ್ರೌರ್ಯವನ್ನು ಮೆರೀತಾರೆ ಅಂದರೆ, ಅದೇ ಒಬ್ಬ ಆಟೋ ಚಾಲಕನಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಇವ್ರ ಸ್ಟೇಷನ್ ಬಾಗಿಲಿಗೆ ಹೋದರೆ ಅಲ್ಲಿ ಸರ್ಕಾರಿ ಕೆಲಸ ಮಾಡಿ ಅಂತಂದರೆ ಬ್ರೋಕರ್ಗಿರಿ ಕೆಲಸ ಮಾಡುವಂತಹ ಅಧಿಕಾರಿಗಳೇ ಜಾಸ್ತಿ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಒಬ್ಬ ಕ್ಷಮೆ ಕೇಳಿದಂತಹ ಸಂದರ್ಭದಲ್ಲಿ ಅದನ್ನು ಕ್ಷಮಿಸುವ ಗುಣವನ್ನು ಇಟ್ಕೊಳ್ಳದೆ ಇರತಕ್ಕಂತಹ ಇಂಥ ಅಧಿಕಾರಿಗಳಿಂದಲೇ ಇವತ್ತು ನ್ಯಾಯಯುತವಾಗಿ ಕೆಲಸ ಮಾಡುವಂತಹ ಹಲವಾರು ಅಧಿಕಾರಿಗಳಿಗೆ ಮರ್ಯಾದೆಯನ್ನೇ ಕೊಡದೆ ಆಟೋ ಚಾಲಕರು ಏಕವಚನಗಳನ್ನು ಯಾಕೆ ಬಳಕೆ ಮಾಡ್ತಾರೆ ಅಂತಂದರೆ, ಒಬ್ಬರು ಮಾಡುವಂತಹ ತಪ್ಪಿನಿಂದಲೇ ಇವತ್ತು ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇರ್ತಕ್ಕಂಥದ್ದು. ಹಾಗಂದ ಮಾತ್ರಕ್ಕೆ ಇರುವಂತಹ ಬೆಂಗಳೂರು ನಗರದಲ್ಲಿರೋ ಎಲ್ಲ ಆಟೋ ಚಾಲಕರುಗಳು ಕೂಡ ಸರಿ ಇದ್ದಾರೆ ಅಂತಕ್ಕಂತಹ ವಿಚಾರವಲ್ಲ. ಎಲ್ಲ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೆಟ್ಟವರು ಅನ್ನುವುದಲ್ಲ. ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು. ಆದಂತಹ ತಪ್ಪಿಗೆ ಕ್ಷಮೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದನ್ನು ಕ್ಷಮಿಸುವಂತಹ ಗುಣವನ್ನು ಕೂಡ ಬೆಳೆಸ್ಕೋಬೇಕು ಇಲಾಖೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂತಹ ಆಟೋ ಚಾಲಕರು ಇಬ್ಬರೂ ಕೂಡ ಸಮಾನಾಂತರವಾಗಿ ತಾವಿರ್ತಕ್ಕಂಥದ್ದು ಸಮಾಜದ ಒಳಗಡೆ ಸಮಾಜದ ಸೇವೆಗಾಗಿ ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನ ತಾವುಗಳು ಮೊದಲು ಬೆಳೆಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿರ್ತಕ್ಕಂತಹ ಒಂದು ಬೈಕ್ಗೆ ಆಟೋ ರಿಕ್ಷಾ ಟಚ್ ಆಗುತ್ತೆ. ಟಚ್ ಆದ ನಂತರದಲ್ಲಿ ಅವರು ಆಟೋ ಚಾಲಕರು ಕ್ಷಮೆಯನ್ನು ಕೂಡ ಕೇಳ್ತಾರೆ. ಆದರೆ ಮೈ ಮೇಲಿರುವಂತಹ ಯೂನಿಫಾರ್ಮ್, ನಿಮ್ಮ ಸರ್ಕಾರಿ ಅಧಿಕಾರಿಯ ದುರ್ಬಳಕೆ ಎರಡನ್ನೂ ಕೂಡ ಬಳಸ್ಕೊಂಡು ಒಬ್ಬ ಆಟೋ ಚಾಲಕ ಕ್ಷಮೆ ಕೇಳಿದರೂ ಕೂಡ ಅದನ್ನು ಕ್ಷಮಿಸುವ ಗುಣವನ್ನು ಬಿಟ್ಟು ಮಧ್ಯ ರಸ್ತೆಯಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ತಾವು ಕಪಾಳ ಮೋಕ್ಷ ಮಾಡ್ತೀರಾ ಅಂದರೆ ತಮಗೆಷ್ಟು ಅಹಂ ಅಂತಕ್ಕಂಥದ್ದು ತುಂಬಿರಬೇಕು ಅಂತೇಳಿ ಕೇಳಬೇಕಾಗತ್ತೆ. ಸುಧಾಮ್ ನಗರದಲ್ಲಿ ನಡೆದಂತಹ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದನ್ನು ಮಾಡ್ತಾ ಇದೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಲವಾರು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರ. ಆದರೆ ಇಲ್ಲಿ ಸಾಮಾಜಿಕ ಜಾಲತಾಣಕ್ಕೆ ಬಂತು ಅನ್ನೋದಕ್ಕಿಂತಲೂ ಮಾನವೀಯತೆಯನ್ನು ಮರೆತಿರದೆ ಸಮಾಜ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸ್ನೇಹಿತರೆ, ತಾವಿರುವಂಥದ್ದು ಸಮಾಜದ ಒಳಿತಿಗಾಗಿ ಮತ್ತು ಸಮಾಜದ ಸೇವೆಗಾಗಿ. ಇಲ್ಲಿ ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ಸಮಾಜದ ಸೇವೆಗೆ. ಅದು ಪೊಲೀಸ್ ಇಲಾಖೆಯಲ್ಲಿ ಅವರು ಕರ್ತವ್ಯ ನಿರತ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಆಟೋ ಚಾಲಕರುಗಳು ಕೂಡ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಆಗು ಹೋಗುಗಳಿಗೆ ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಜೊತೆಯಲ್ಲಿ ಉತ್ತಮವಾದ ನಡವಳಿಕೆಯನ್ನು ಕೂಡ ತಾವುಗಳು ತಿದ್ದುಕೋಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.